ಭಾಲ್ಕಿ ತಾಲೂಕಿನ ಖಟಕಚಿಂಚೋಳಿಯ ಹಿರೇಮಠ ಹುಗ್ಗೆಳಿಮಠದ ಮಹಾ ತಪಸ್ವಿ ಲಿಂಗೈಕ್ಯ ಶ್ರೀ ಶಬ್ರ ಬಸವಲಿಂಗ ಶಿವಾಚಾರ್ಯರ 75ನೇ ಸಂಸ್ಮರಣೋತ್ಸವ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಅಂದು ರುದ್ರಾಭಿಷೇಕ ಮಹಾಪೂಜೆ ನೆರವೇರಿ ನಂತರ ಧರ್ಮಸಭೆ ಜರುಗಿತು. ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಉತ್ತಮ ಸಾಧನೆಗೈದ ರೈತರಿಗೆ, ಪತ್ರಕರ್ತರಿಗೆ ಗೌರವ ಸನ್ಮಾನ ಜರುಗಿತು. ಈ ಸಂದರ್ಭದಲ್ಲಿ ಹುಡಗಿಯ ಹಿರೇಮಠದ ಶಬ್ರ ವಿರೂಪಾಕ್ಷ ಶಿವಾಚಾರ್ಯರು ಮಾತನಾಡಿ, ಮಠ ಮುಂದಿರಗಳು ಉಳಿದಲ್ಲಿ ಮಾತ್ರ ಸಮಾಜ ಸಂಸ್ಕೃತಿ ಬದುಕುಳಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ಹುಗ್ಗೆಳಿಮಠದ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು. ಅದೇ ರೀತಿ ಪಾಳಾದ ಕಟ್ಟಿಮನಿ ಹಿರೇಮಠದ ಪೂಜ್ಯ ಶಬ್ರ ಗುರುಮೂರ್ತಿ ಶಿವಾಚಾರ್ಯರು ಮಾತನಾಡಿ, ಸದಾ ಸತ್ಸಂಗ ಸತ್ಕಾರ್ಯಗಳಲ್ಲಿ ಭಾಗಿಯಾಗಿ ಪುಣಿತರಾಗಬೇಕು ಎಂದರು. ಸುಗುರು ಸುಂಠಾಣ ಹಿರೇಮಠದ ಪೂಜ್ಯ ಶಬ್ರ ಡಾಕ್ಟರ ಚೆನ್ನವೀರ ಶಿವಾಚಾರ್ಯರರು, ಚಾಂಬೋಳ ಹಿರೇಮಠದ ಶಬ್ರ ಅಭಿನವ ದ್ರಮುನಿ ಶಿವಾಚಾರ್ಯರು, ಹೊನಲಿಂಗ ಸ್ವಾಮಿಗಳು, ಪೂಜ್ಯ ರುದ್ರಮುನಿ ದೇವರು ಹುಗ್ಗೆಳಿಮಠ, ಶರಣ ರಾಮಕೃಷ್ಣ ಪಾಂಚಾಳ, ಸಂಜುಕುಮಾರ ಜವಾದೆ, ಯೋಗೇಶ ಯದಲಾಪೂರೆ, ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯರಾಜ ದಾಬಶೆಟ್ಟೆ, ಸಂತೋಷ ಬಿಜಿ ಪಾಟೀಲ್, ಜಯರಾಜ ಪಾತ್ರೆ, ವಿಜಯಕುಮಾರ್ ಪರಮ, ಸಂತೋಷ ಹಡಪದ ಇದ್ದರು. ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಹುಗ್ಗೆಳಿಮಠ ಕಾರ್ಯಕ್ರಮದ ನೇತೃತ್ವ ವಹಿಸಿ ಭಕ್ತರ ಇಷ್ಟಾರ್ಥದಂತೆ ಸದಾ ಸತ್ಸಂಗ ಸತ್ಕಾರ್ಯ ಮಠದಿಂದ ನಡೆಯುತ್ತವೆ ಎಂದು ನುಡಿದರು. ನವಲಿಂಗ ಪಾಟೀಲ್ ನಿರೂಪಿಸಿದರು. ರೇವಣಸಿದ್ದ ಜಾಡರ್ ವಂದಿಸಿದರು. ರಾಮಕೃಷ್ಣ ಶರಣರು ಹಾಗೂ ಸಂಜುಕುಮಾರ್ ಜಾವದೆ ಅಣ್ಣವರಲ್ಲಿ ಹಾಗೂ ದಿಗಂಬರ ಸ್ವಾಮಿಗಳವರಲ್ಲಿ ಶ್ರೀಮಂತ ಆಗ್ಬೇಕು, ಚಲೋ ಆಗಬೇಕು ಅಣ್ಣ ವಿಚಾರ ಮಾಡ್ತಾನ. ಇನ್ನೂ ನಾವು ಇಷ್ಟು ದಿವಸ ನಿಂತಿದ್ರೆ ಏನೂ ಆಗಂಗಿಲ್ಲ. ಗುರುಗಳು ಬಂದು ಹೋಗೋಣ, ಬಸವಲಿಂಗ ಅಪ್ಪಗಳು ಬಂದು ಹೋಗಾರಿ, ಏನಾದರೂ ಒಂದು ನಾವು ಜೀವನದಾಗ ಹುಟ್ಟಿದ್ದೇವೆ ಅಂದ್ರೆ ಏನಾದ್ರು ಒಂದು ಮಾಡಿ ಸಾಧನ ಮಾಡಿ ತೋರಿಸ್ಬೇಕು. ಗುರು ಕೊಟ್ಟ ಮಂತ್ರವನ್ನ ಹಂಗೆ ಅನ್ಕೋತ ಕುಂತಾಗ ನಿಂತಾಗ ಕೆಲಸ ಮಾಡಾಗ ಹಂಗೆ ಗುಡ್ದಾಗ ಕುಂತು ಬಿಟ್ಟಾನ. ಇವು ಕೆಲವು ದಿವಸ ಆಯ್ತು, ತಮ್ಮಗೂ ಗೊತ್ತೈತೆ ನಮ್ಮ ಅಣ್ಣ ಹೋಗಿ ಎಲ್ಲೋ ಅನುಷ್ಠಾನ ಎಲ್ಲೋ ಇದು ಮಾಡಕ್ಕ. ತಮ್ಮನು ಏನು ಮಾಡ್ದ ಅಂತಂತಂದ್ರೆ, ನಮ್ಮ ಅಣ್ಣ ಗುರುಗಳು ಬಂದು ಹೋಗ್ಯಾನಂದ್ರೆ ನಾನು ಯಾಕೆ ಹೋಗ್ಬಾರ್ದು, ಅವನು ಬಂದು ಗುರುಗಳು
ಅಪರೆ ಮಾಡಿ ಇದ ನನ್ನ ಕೆಲಸ. ಯಾವುದೇ ಒಂದು ಸಂದರ್ಭದೊಳಗ ನಮ್ಗ ತ್ರಾಸ ಬರ್ತಾವ, ನೋವು ಬರ್ತಾವ, ಆದ್ರ ಅವು ಯಾವು ಕೂಡ ಶಾಶ್ವತ ಅಲ್ಲ. ನಿಮಗ್ ಗೊತ್ತಿರ್ಲಿ, ಇವತ್ತು ಬಹಳ ನಿಮಗೆ ಸುಖ ಆಗೈತೆ ಅಂತಂದ್ರ ಅದು ಶಾಶ್ವತ ಅಲ್ಲ. ಇವತ್ತು ನಿಮಗೆ ಬಹಳ ಕಷ್ಟ ಆಗೈತೆ ಅಂತಂದ್ರ ಶಾಶ್ವತ ಅಲ್ಲ. ಈಗೇನ್ ನೀವು ಕುಂತೀರಲ್ಲ, ಕೂತಂತ ಸಂದರ್ಭದಾಗ ಕುರ್ಚಿ ಮೇಲೆ ಕುಂತಿರಲ್ಲ, ನಾವು ಕುಂತೀವಿ, ಇದು ಶಾಶ್ವತ ಅಲ್ಲ. ಎದ್ದು ಹೋಗಬೇಕಲ್ಲ. ಮನೆಗೆ ಹೋದ್ವಿ, ಮನೆ ಒಳಗೆ 2 ದಿವಸ ಇರ್ತೀವಿ, ನಮಗೂ ಒಂದು ಎಕ್ಸ್ಪೈರ್ಡ್ ಆಗಿ ಮುಗಿತಲ್ಲ, ಅದು ಶಾಶ್ವತ ಅಲ್ಲ. ಮನುಷ್ಯನಿಗೆ ಸುಖ ದುಃಖಗಳಂತದಲ್ಲ, ಈಗ ಯಾವ ಶಾಶ್ವತ ಅಲ್ಲ. ಶಾಶ್ವತ ಒಂದೇ. ಅದು ಯಾವ್ದಂತಂದ್ರ ನಾವು ನಂಬಿರುವಂತಹ ಗುರು ನಮ್ಮನ್ನ ಕಾಪಾಡ್ತಾನ. ಆ ಗುರುವಿನ ಪಾದವನ್ನು ನಾವು ಗಟ್ಟಿಯಾಗಿ ಹಿಡಿದ್ರೆ ಮಾತ್ರ ನಮಗ ಸದ್ಗತಿ ಆಗ್ತದೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಬಸವಲಿಂಗ ಅಪ್ಪೋಳ್ ಅವರು ಒಂದಿಷ್ಟು ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮ ಭಕ್ತರಿಗೆ ಒಂದಿಷ್ಟು ಒಳಿತಾಗಲಿ ಎನ್ನುವಂತ ಸದುದ್ದೇಶದಿಂದ ಈ ವೇದಿಕೆಯನ್ನು ನಿರ್ಮಾಣ ಮಾಡಿ, ಈ ವೇದಿಕೆ ಮೇಲೆ ಅನ್ನ ಹಾಕುವಂತ ರೈತರಿಗೆ ಮತ್ತು ಕಾರ್ಯನಿರತ ಪತ್ರಕರ್ತರಿಗೆ ಈ ಶ್ರೀಮಠದ ರಕ್ಷಾ ಕವಚವನ್ನು ಹೊಚ್ಚುವುದಲ್ಲ, ಇದು ಬಹಳ ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. ಸಮಾಜದೊಳಗ ದುಡಿದಿರ್ತಕ್ಕಂಥವರನ್ನ ಗುರುತಿಸುವುದು ಬಹಳ ದೊಡ್ಡ ಕೆಲಸ ಅಲ್ಲ. ಅಂತ ಗುರುತಿಸುವಂತ ಕೆಲಸ ಯಾರಾದರೂ ಮಾಡ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಖಟಕ ಚಿಂಚೋಳಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಅಪ್ಪಗಳವರು ಮಾಡ್ತಾರೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ. ಅದಕ್ಕೆ ನೀವು ಖಟಕ ಚಿಂಚೋಳಿ ಗ್ರಾಮದವರು ಪುಣ್ಯ ಮಾಡಿರಿ ಅಂತ ಅನ್ನಿಸ್ತು ಶಿಷ್ಯರು. ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಬಸವಲಿಂಗ ಅಪ್ಪಗಳವರ ಸಂಚಾರದೊಳಗಿದ್ರ ಇಲ್ಲಿ ಸ್ಥಿರವಾಗಿರುವಂತ ರುದ್ರಮುನಿ ಅಪ್ಪಗಳವರು ಮಠಕ್ಕ ಬಂದರಂತ ತಿಳ್ಕೊಂಡು ಕೇಳಿದ್ರೆ ಬರ್ರಿ ಅಂತ ಕರೆಯುವಂತ ಇನ್ನೊಂದು ಕೂಗಿ ಮಠದೊಳಗರ ಅಂತ ಕೇಳಿದ್ರು. ನನ್ನ ಗುರುವಿನ ಆಜ್ಞೆ ಒಂದೇ. ಏನಂತ ಕೇಳಿದ್ರು, ಗರೀಬಿರ್ಲಿ ಶ್ರೀಮಂತರಿರ್ಲಿ ಏನೇ ಇರಲಿ, ಆದ್ರೆ ಒಂದು ಮಾತನ್ನ ಅವ್ರು ಹೇಳ್ಯಾರ ಒಂದು ಇದ್ರೊಳಗ. ಅದಕ್ಕ ಅವ್ರು ಯಾರೇ ಇರ್ಲಿ, ಅವ್ರು ಶ್ರೀಮಂತರಿರ್ಲಿ ಬಡವರಿರ್ಲಿ, ಅವ್ರ ಮನೆ ಒಳಗೆ ಹೋಗಿ ಕೂತ್ ಕಸಿನ ಗಂಜಿ ಕೊಟ್ಟರು ಕುಡ್ದು ಬಾ, ಅವಾಗ ಮಾತ್ರ ನೀನು ಗುರುವಿಗೆ ಕೊಟ್ಟಿರೋ ಶಿಷ್ಯರಿಗೆ ಆಶೀರ್ವಾದ ಅದೇ ಮಾಡ್ಕೊಂಡು ಮಾತನ್ನ ಹೇಳ್ತಾರೆ. ಅದಕ್ಕೆ ಆ ಕಾರ್ಯ ನಮ್ಮ ಗುರುವಿನ ಶಕ್ತಿ ಏನದ ಅದನ್ನ ತೊಗೊಂಡು ನಿಮ್ಮ ಮನೆಗೆ ಬರ್ತೀನಿ, ಹೊರತಾಗ ಮತ್ತೇನು ಕೂಡ ಇಲ್ಲ. ಅದಕ್ಕೆ ತಾವೆಲ್ಲರೂ ಕೂಡ ಬಹುಶಃ ನಾನು ಪ್ರೀತಿ ಮಾಡಿದ್ರೆ ಅಷ್ಟು ಬಂದು ನಮ್ಮ ಶಿಷ್ಯರು ಮತ್ತೆ ಯಾರಿಗೂ ಕೂಡ ಪ್ರೀತಿ ಮಾಡೋದಿಲ್ಲ, ಯಾವ ಮಟ್ಟದ ಶಿಷ್ಯರನ್ನು ಕೂಡ ಅಷ್ಟು ಪ್ರೀತಿ ಮಾಡೋದಿಲ್ಲ. ಬಹುಶಃ ನಮ್ಮ ತಾಯಿಯಂದ್ರೆ ನೋಡಿದ್ರೆ ನಿಮ್ಮ ಮನೆಯಿಂದ ಬರ್ಬೇಕಿತ್ತು ಅಂದ್ರು ಬಹುಶಃ ನೀವ್ ಹೆಂಗ ನಿಮ್ಮ ತವ್ರ ಮನೆಯಿಂದ ಬಿಟ್ಟು ಬರ್ಲತ್ರ ಹೆಂಗ ಅನಿಸ್ತದ ಅದೇ ಪ್ರಕಾರ ನನಗೂ ಕೂಡ ಅನಿಸ್ತದೆ. ಎರಡು ಮಾತು ಮತ್ತಿಲ್ಲ. ಅಷ್ಟೊಂದು ಪ್ರೇಮಕೇಶನ್ ಏನ್ ಮಾಡಿದ್ರೆ ಗುರುವಿನ ಗದಿಗೆ ಅರ್ಪಣೆ ಮಾಡೀನಿ. ಆ ಗುರುವಿನ ಕೃಪಾ ಆಶೀರ್ವಾದ ನಿಮ್ಮ ಇರ್ಲಂತ ಇಷ್ಟೇ ಬೆಳ್ಕೊಂಡು ಹೊರತಾಗ ಏನು ಕೂಡ ಮಾತನ್ನ ಹೇಳ್ತೀನಿ. ಅದಕ್ಕೆ ಬಹುಶಃ ಬಹಳ ಕೊಟ್ರಿ, ಆದ್ರೂ ಕೂಡ ಗುರುವಿನ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಅಂತ ಹೇಳ್ತೀನಿ. ಬಹುಶಃ ಒಂದು ಮಾತನ್ನ ಹೇಳ್ತೀನಿ ನಿಮ್ಗೆಲ್ಲರಿಗೂ ಕೂಡ. ಮತ್ತು ಕೊಡು 3 ಇರತ್ತಿ ಮಠ, 3 ಗುರುಸ್ಥಾನ ಮಠ, 3 ಗುರುಸ್ಥಾನ ಮಠ. 3 ಗುರುಸ್ಥಾನ ಮಠದೊಳಗ ಎಲ್ಲರೂ ಸ್ವಾಮಿಗಳು ಇದ್ದರು. ನಾವು ನೋಡಬಹುದು ಬಸವಲಿಂಗ ಸ್ವಾಮಿಗಳಿಗೂ ನೋಡಿದ್ದೆವು, ಪರ್ವತ ಮಠದ ಪಟ್ಟದಲ್ಲಿಯೂ ನೋಡಿದೆವು. ನಮ್ಮ ಮಠದ ಗುರುಗಳು ಇದ್ದರು. ಹುಲ್ಕುಂಟಿ ಕಲ್ಮಶಪ್ಪನವರಿಗೆ ನೋಡಿದೆವು. ಚೌಕಿ ಮಠದ ಒಬ್ಬರು ಇದ್ದರು, ಅವರಿಗೆ ನೋಡಿದೆವು. ಏರಕ್ಕೆ ಮಠದೊಳಗೆ ಅವರಿಗೆ ಎಲ್ಲರಿಗೂ ನೋಡಿದ್ವಿ. ಎಲ್ಲರೂ ನಮ್ಮ ಕಣ್ಣಿದ್ರೆ ಎಲ್ಲರೂ ನೋಡಿದ್ವಿ ಎಲ್ಲ ಸ್ವಾಮಿಗಳು. ಆ ಎಳೆಗೆ ಖಟಿಗೆ ಚಿಂಚೋಳಿ ಅಂತ ಹೇಳಿ ಅಂತಂದ್ರೆ ಎಲ್ಲ ಸ್ವಾಮಿಗಳು ಕೂಡಿದ್ದಾಗ ಒಂದು ಶಿವಯೋಗ ಕಾಣ್ತಾ ಇತ್ತು. ಅಷ್ಟು ಒಂದು ಚೆನ್ನಾಗಿತ್ತು. ಏನಾಗಿ ಉಳಿದ ಅಂದ್ರೆ ಖಟಿಗೆ ಚಿಂಚೋಳಿ ಒಳಗೆ ಒಂದು ಮಠ ಉಳಿದಿಲ್ಲ, ಒಂದು ಮಠಪತಿ ಉಳಿದಿಲ್ಲ, ಏನೂ ಉಳಿದಿಲ್ಲ. ಇಂಥ ಸಮಯದಲ್ಲಿ ನಮ್ಮ ಬಸವಲಿಂಗ ಸ್ವಾಮಿಗಳು ಇದೊಂದು ಕಾರ್ಯಕ್ರಮ ಇಟ್ಕೊಂಡು ಬಹಳ ನಮಗೆ ಸಂತೋಷಪಡಿಸಿದ್ದಾರೆ. ಮಠ ಅಂಬೇಡ್ಕರ್ಗೆ ಕಾಣಿಸ್ಲಿಕ್ಕೆ ಇವತ್ತು ಮಠನೇ ಮುಗಿದಿದ್ದಾರೆ. ಮಠನೇ ಮುಗಿದೋಗಿ ಮಠ ಅಂಬ ಇವತ್ತು ಹುಗ್ಗಿಣಿ ಮಠ ಅಂಥೇಳಿ ಬಸವಲಿಂಗ ಸ್ವಾಮಿ ಇಷ್ಟಂತಾನೆ ಅವರು ಬಹಳಷ್ಟು ಕಾರ್ಯ ಮಾಡಿದ್ವಿ. ಆದರೆ ಅವರು ರೀತಿ ಸ್ವಭಾವ ಬಹಳ ಶಾಂತಿ, ಭಕ್ತರನ್ನು ಹೊಂದಿಕೊಂಡು ಹೋಗ್ತಕ್ಕಂಥ ಸ್ವಭಾವ, ಅವರು ಹೊಂದಿಕೊಂಡು ಹೋಗ್ತಕ್ಕಂಥ ಸ್ವಭಾವಕ್ಕೆ ನೀವೆಲ್ಲರೂ ಮೆಚ್ಚಿ ನಿಮ್ಮ ಏನದಕ್ಕೆ ಭಕ್ತಿ ಭಾವನೆಯಿಂದ ಬಂದು ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಇದುವೇ ನಿಮ್ಮ ಸಮರ್ಥ ಭಾರತ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.